ಟಿವಿಯಲ್ಲಿ ಸುಜಾತಾ ಭಟ್ಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ ಸುಜಾತಾ ಭಟ್ ಯಾವುದೋ ಕಥೆಯನ್ನು ಪೋಣಿಸೋಕೆ ಹೋಗಿ ಸಿಕ್ಕಾಕೊಂಡಿರುವಂತಹ ವಿಚಾರ ಎಲ್ರಿಗೂ ಗೊತ್ತೇ ಇದೆ. ಮುಂದುವರೆದು ಆಕೆ SIT ತನಿಖೆಯಲ್ಲಿ ಸುಮಾರು ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾರೆ. ಬುರ್ಡೆ ಕೇಸ್ನ ಇಂಚಿಂಚು ಮಾಹಿತಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಮತ್ತೊಂದು ರಹಸ್ಯ ಬಯಲಾಗಿದೆ. ಏನು ಅನ್ನೋದ್ರ ಡೀಟೇಲ್ಸ್ ಈಗ ನೋಡ್ತಾ ಇದ್ದೀವಿ ನಾವು. SIT ತನಿಖೆಯಲ್ಲಿ ಸಂಚಿನ ಬಗ್ಗೆ ಬಾಯ್ಬಿಟ್ಟಿದ್ದಾರೆ ಸುಜಾತಾ ಭಟ್. ಅನನ್ಯ ಸೃಷ್ಟಿಕರ್ತೆ ಅಂದ್ರೆ ನಕಲಿ ಸೃಷ್ಟಿಕರ್ತೆ ಸುಜಾತಾ ಭಟ್ ಬಾಯ್ಬಿಟ್ಟಿರುವಂತಹ ಅಂಶಗಳು ಇವೆಲ್ಲವೂ ಕೂಡ. ತಿಮರೋಡಿ ಮನೆಯಲ್ಲೇ ಚಿನ್ನಯ್ಯ ಮತ್ತು ಸುಜಾತಾ ಭಟ್ ಒಟ್ಟೊಟ್ಟಿಗೆ ಇದ್ದರು. 5 ದಿನಗಳ ಕಾಲ ತಿಮರೋಡಿ ಮನೆಯಲ್ಲೇ ಸುಜಾತಾ ವಾಸ ಮಾಡಿದ್ರಂತೆ. ಈ ವೇಳೆ ಚಿನ್ನಯ್ಯ ಕೂಡ ತಂಗಿದ್ರ ಬಗ್ಗೆ ಸುಜಾತಾ ಮಾಹಿತಿ ಕೊಟ್ಟಿದ್ದಾರೆ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಕೂಡ ನಾನು ಹೇಳ್ತೀನಿ ಮುಂದಕ್ಕೆ. SIT ತನಿಖೆ ವೇಳೆ ಸುಜಾತಾ ಭಟ್ ಈ ಮಾಹಿತಿಯನ್ನ ಬಾಯ್ಬಿಟ್ಟಿರೋದು. ಸೊ ಇದು ಷಡ್ಯಂತ್ರ, ಎಲ್ಲರೂ ಕೂಡ ಒಬ್ರಿಗೊಬ್ರು ಕನೆಕ್ಟೆಡ್ ಇದ್ರು ಅನ್ನೋದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಚಿನ್ನಯ್ಯ, ಸುಜಾತಾ ಭಟ್ಟು, ಇತರೆ ಪಾತ್ರಧಾರಿಗಳು, ಪೋಷಕ, ನಟ, ನಟಿ, ಮೇನ್ ಹೀರೋ, ಮೇನ್ ವಿಲನ್ ಎಲ್ಲ ಕನೆಕ್ಟೆಡ್ ಇದ್ರು ಅಂತ. ಸೊ ಆಕೆ ಏನು ಹೇಳಿದ್ದಾರೆ ಅದನ್ನು ನೋಡೋಣ. ಚಿನ್ನಯ್ಯ ಮತ್ತು ನಾನು ತಿಮರೋಡಿ ಮನೆಯಲ್ಲಿ ಇದ್ದೆವು. ಇದು SIT ಕೇಳಿದ ಪ್ರಶ್ನೆಗೆ ಸುಜಾತಾ ಭಟ್ ಉತ್ತರವನ್ನ ಕೊಟ್ಟಿರೋದು. 5 ದಿನ ತಿಮರೋಡಿ ಮನೆಯಲ್ಲೇ ಆಶ್ರಯವನ್ನ ನಾವು ಪಡೆದಿದ್ವಿ ಅನ್ನೋದನ್ನ SIT ಮುಂದೆ ಸುಜಾತಾ ಭಟ್ ಹೇಳಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಹಾಗೂ ನಾನು ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ನೋಡಿದ್ದೀನಿ, ಅಫ್ಕೋರ್ಸ್ ನೋಡಿದ್ದೀನಿ, ಒಂದೇ ಮನೆಯಲ್ಲಿದ್ಮೇಲೆ ನಾನು ನೋಡಿದ್ದೀನಿ ಅನ್ನೋದನ್ನ ಆಕೆ ಹೇಳ್ಕೊಂಡಿದ್ದಾರಂತೆ. ಹಾಗೆ ನಮಗೆ ಆಶ್ರಯ ಕೊಟ್ಟಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ. ಮಹೇಶ್ ಶೆಟ್ಟಿ ತಿಮರೋಡಿ ನಮ್ಮನ್ನೆಲ್ಲ ಕರ್ಕೊಂಡು ಬಂದು ಸಾಕ್ತಾ ಇದ್ರು, ಆಶ್ರಯ ಕೊಟ್ಟಿದ್ರು ಅನ್ನೋದನ್ನು ಹೇಳಿದ್ದಾರೆ. ಚಿನ್ನಯ್ಯನ ಬಗ್ಗೆ ನನಗೆ ಗೊತ್ತು ಅಂತ ಈ ಬುರ್ಡೆ ಕೇಸ್ಗೆ ಸಂಬಂಧಪಟ್ಟಂತೆ ಕೇಳಿದಾಗ ಸುಜಾತಾ ಭಟ್ ಒಪ್ಪಿಕೊಂಡಿದ್ದಾರೆ. ವಿಚಾರಣೆಯಲ್ಲಿ ಸುಜಾತಾ ಭಟ್ ಬಗ್ಗೆ ಮಾತ್ರ ಚಿನ್ನಯ್ಯ ಹೇಳಿಲ್ಲ. ನೋಡಿ, ಇದೇ ಎಕೋಸಿಸ್ಟಮ್ ಬಗ್ಗೆ ನಾವು ಮಾತಾಡ್ತಾ ಇರೋದು. ಒಬ್ರೊಬ್ಬರಿಗೆ ಅವರವರ ಪಾತ್ರ ಎಲ್ಲಿಗೆ ಸೀಮಿತ ಆಗಿತ್ತು ಅಂತ ಬೌಂಡ್ರಿ ಹಾಕ್ಕೊಡೋ ಕೆಲಸವನ್ನ ಕೂಡ ಷಡ್ಯಂತ್ರದ ಭಾಗವಾಗಿ ಸಂಚುಕೋರರು ಮಾಡಿದ್ರ ಅಂತ. ಸುಜಾತಾ ಭಟ್ ನೋಡಿದ್ರೆ ನನಗೆ ಗೊತ್ತು, ನಾನು ನೋಡಿದ್ದೀನಿ ಅಂತಾರೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಸುಜಾತಾ ಭಟ್ ಹೇಳಿಕೆಯನ್ನ ಆಧರಿಸಿ ಕೇಳೋದಾದ್ರೆ ಇವರಿಬ್ರು ಹಾಗಾದ್ರೆ ಒಂದೇ ಸುಳ್ಳಿನ ದೋಣಿಯ ಸಮಾನ ಪ್ರಯಾಣಿಕರ ಅಂತ ಅನುಮಾನಗಳು ಬರುತ್ತೆ. ಏನೇನು ಹೇಳಿದ್ದಾರೆ? ಖಂಡಿತ ಮಮತಾ, ಯಾಕಂದ್ರೆ ಹಾಗೆ ನೋಡೋಕೋದ್ರೆ ಇಬ್ಬರನ್ನ ಮುಖಾಮುಖಿ ಮಾಡಿಸಿದ್ದಾರೆ ಅನ್ನುವಂಥದ್ದನ್ನ ಎಲ್ಲೂ ಕೂಡ ಹೇಳಿಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಇದ್ರು ಅವರು ಅದನ್ನ ನೋಡಿದೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಒಂದೇ ಅವಧಿಯಲ್ಲಿ ತಿಮರೋಡಿಯವರ ನಿವಾಸದಲ್ಲಿ ಇಬ್ರು ಕೂಡ ಇದ್ರು. ಆದ್ರೆ ಇಬ್ಬರನ್ನ ಮುಖಾಮುಖಿ ಕೂರಿಸಿ ನೀವು ಹೀಗೆ ಹೇಳಿ ಹಾಗೆ ಹೇಳಿ ಆ ರೀತಿಯ ಬಗ್ಗೆ ಯಾವುದು ಕೂಡ ವಿಚಾರಗಳು ಪ್ರಸ್ತಾಪ ಆಗಿಲ್ಲ. ಆದ್ರೆ ಏನು ಮಾಸ್ಕ್ ಮ್ಯಾನ್ ವಿಚಾರಣೆಯ ಸಂದರ್ಭದಲ್ಲಿ ಸುಜಾತಾ ಭಟ್ ಬಗ್ಗೆ ಗೊತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಆತ ಏನನ್ನು ಹೇಳಿರಲಿಲ್ಲ. ಆದ್ರೆ ಚಿನ್ನಯ್ಯ ಗೊತ್ತು ನನಗೆ, ಆತನ ನೋಡಿದ್ದೀನಿ, ಆ ಸಂದರ್ಭದಲ್ಲಿ ಅಲ್ಲಿದ್ದ ಅನ್ನುವಂಥ ವಿಚಾರವನ್ನ ಸುಜಾತಾ ಭಟ್ ಅವರು SIT ತನಿಖೆ ಸಂದರ್ಭದಲ್ಲಿ ಹೇಳಿರುವ ಮೂಲಕವಾಗಿ ಒಟ್ಟು 5 ದಿನಗಳ ಕಾಲ ಅಲ್ಲಿದ್ದು ಜೊತೆಗೆ ಅನ್ನುವಂಥದ್ದು. ಅಂದ್ರೆ ಆ ಒಂದೇ ಸಂದರ್ಭದಲ್ಲಿ 5 ದಿನಗಳ ಕಾಲ ಅವರು ಇದ್ರು, ಇವರು ಇದ್ರು. ಆದ್ರೆ ಇಬ್ಬರ ಪರಸ್ಪರ ಭೇಟಿಗೆ ಅವಕಾಶ ಆಗಿರಲಿಲ್ಲ ಅನ್ನುವಂಥ ಮಾತು. ಆದ್ರೆ ಇದಾರೆ ಅನ್ನುವಂಥದ್ದು ಗೊತ್ತಿತ್ತು, ನೋಡಿದ್ದೆ ಅನ್ನುವಂಥದ್ದನ್ನ ಅವ್ರು ಹೇಳಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಸಂಚಿನ ಬೇರೆ ಬೇರೆ ಭಾಗದವಾಗಿ ಎಲ್ಲರನ್ನು ಒಟ್ಟೊಟ್ಟಿಗೆ ಆಪರೇಟ್ ಮಾಡುವಂತ ಪ್ರಯತ್ನ ನಡೆದಿತ್ತ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಹಾಗಾಗಿ ಯಾರ್ಯಾರಿಗೆ ಯಾವ್ಯಾವ ಕೆಲಸ ಕೊಡಬೇಕು ಅಥವಾ ಯಾವ ರೀತಿ ಮಾತಾಡಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟಿಗಿನ ಒಂದು ಸಂಚುವಲ್ಲಿ ರೂಪುಗೊಳ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಈ ಮಾತು ಹುಟ್ಟಾಕುತ್ತೆ ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಕೇಶ್.